ಹಳೆಯದು ಶ್ರೇಷ್ಠವಾ ಹೊಸದು ಶ್ರೇಷ್ಠವಾ? ಇಂಥದ್ದೊಂದು ಚರ್ಚೆಗೆ ಸುದೀರ್ಘ ಕಾಲದ ಇತಿಹಾಸ ಇದೆ ಅಂತಲೇ ಹೇಳಬೇಕು. ಯಾಕೆಂದರೆ ಹೊಸದು ಉತ್ಕೃಷ್ಟವಾದದ್ದು, ಹಳೆಯದೆಲ್ಲ ಮೌಢ್ಯ ಅಂತ ಕೆಲವರು, ಹಳೆಯದು ಅತ್ಯುತ್ತಮವಾದದ್ದು, ಹೊಸದರಲ್ಲಿ ಏನೂ ಇಲ್ಲ ಅಂತ ಕೆಲವರು ಇಂಥ ಮಾತುಕತೆಗಳನ್ನು ಯಾವ ಕಾಲದಲ್ಲೂ ಆಡಿಕೊಂಡು ಬಂದಿದ್ದಾರೆ. ಆದರೆ ಕಾಳಿದಾಸ ಆಡುವ ಮಾತು ಕೇಳಿ, ಎಂಥ ವಿವೇಕದ ಮಾತಿದು. ಪುರಾಣಮಿತ್ಯೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ ಸಂತಃ ಪರೀಕ್ಷಾನ್ಯತರದ್ಭಜಂತೆ ಮೂಢಃ ಪರ ಪ್ರತ್ಯಯನೇಯ ಬುದ್ಧಿ. ಹಳೆಯದು ಅನ್ನುವ ಕಾರಣಕ್ಕಾಗಿಯೇ ಎಲ್ಲವೂ ಶ್ರೇಷ್ಠವಲ್ಲ, ಹೊಸದು ಎನ್ನುವ ಕಾರಣಕ್ಕಾಗಿಯೇ ಎಲ್ಲವೂ ನಿರಾಕರಣೆ ಮಾಡುವಂಥದ್ದಲ್ಲ. ಸರಿಯಾದ ವಿವೇಕಿಯಾದವ ಸರಿಯಾಗಿ ವಿವೇಚಿಸಿ ಪರೀಕ್ಷಿಸಿ, ಹಳೆಯದು ಹೊಸತು ಅನ್ನುವ ಲೇಬಲ್ಲಿನ ಮೇಲಲ್ಲದೆ ಆ ವಿಷಯ ವಸ್ತು ಅದರ ಮಹತ್ವವನ್ನು ಮನಗೊಂಡು ಯಾವುದು ಶ್ರೇಷ್ಠ ಅಂತ ತೀರ್ಮಾನಿಸ್ತಾನೆ ಅಂತ ಬಹಳ ಹಿಂದೆ ಕಾಳಿದಾಸ ಹೇಳಿದ ಮಾತು. ಹಾಗಾಗಿ ಪುರಾತನ ಮತ್ತು ಆಧುನಿಕದರಲ್ಲಿ ಯಾವುದು ಶ್ರೇಷ್ಠ ಅಂತ ಅಂದರೆ, ಯಾವುದು ನಿಜವಾಗಿ ಶ್ರೇಷ್ಠವೋ ಅದೇ ಶ್ರೇಷ್ಠ ಅನ್ನೋದೇ ಅದಕ್ಕೆ ಉತ್ತರ. ಶುಭಂ ಭೂಯಾತ್.